ದಯಮಾಡಿ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 4ನೇ ವಚನವನ್ನು ಮತ್ತೊಮ್ಮೆ ಓದಿಕೊಳ್ಳೋಣ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 4ನೇ ವಚನ. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದೀ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಸಾಕು ಸಿಸ್ಟರ್. ಕರ್ತನಲ್ಲಿ ಪ್ರಿಯರೇ, ಕಳೆದ ಕೆಲವು ಸಂದೇಶಗಳಲ್ಲಿ ಎಫೆಸ ಸಭೆ ಬಹಳ ಸಂದಿಗ್ಧತೆಯಲ್ಲಿ, ಬಹಳ ಶ್ರಮೆಗಳಲ್ಲಿ, ಬಹಳ ಕಷ್ಟಗಳಲ್ಲಿ ಕಟ್ಟಲ್ಪಟ್ಟಿರುವಂತಹ ಸಭೆ ಎಂಬುದಾಗಿ ಅದರ ಹಿನ್ನೆಲೆಯನ್ನು ನಾವು ಧ್ಯಾನಿಸುತ್ತಾ ಬಂದೆವು. ಎಫೆಸ್ ಎಂಬ ಸ್ಥಳದಲ್ಲಿ ಅತ್ಯಂತ ಬಹಳ ಪ್ರಭಾವಶಾಲಿಯಾಗಿರುವ ಆಕಾಶದಿಂದ ಕೆಳಗೆ ಬಿದ್ದಂತ ಅರ್ತಮಿ ದೇವಿ ಎಂಬುದಾಗಿ ನಂಬಿಕೆ ಇಟ್ಟಂತಹ ಜನರ ನಡುವೆ ಅಪೊಸ್ತಲನಾದ ಪೌಲನು 3 ವರ್ಷ ತುರನ್ನು ಎಂಬ ವೇದಶಾಲೆಯನ್ನು ಅಲ್ಲಿ ಪ್ರಾರಂಭ ಮಾಡಿ ಅನೇಕರಿಗೆ ಸುವಾರ್ತೆಯನ್ನು ಸಾರುತ್ತಾ, ಸತ್ಯ ಸುವಾರ್ತೆಯನ್ನು ಸಾರುತ್ತಾ ಯೇಸು ಕ್ರಿಸ್ತನ ಸತ್ಯದ ಮಾರ್ಗಕ್ಕೆ ಒಡಂಬಡಿಸ್ತಿದ್ದನು. ಮತ್ತು ಒಡಂಬಡಿಸದೇ ಇರುವವರನ್ನ ವ್ಯತ್ಯಾಸ ಮಾಡುವವರೊಂದಿಗೆ ಇವರನ್ನು ಸೇರಿಸದೆ ಪ್ರತ್ಯೇಕವಾಗಿರಿಸುತ್ತಿದ್ದನು. ಮತ್ತು ದೇವರು ಆತನಿಗೆ ವಿಶೇಷವಾದಂತಹ ಒಂದು ಕೃಪೆಯನ್ನು ತೋರಿದುದರಿಂದ ಅಪೊಸ್ತಲನಾದ ಪೌಲ 19ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ, ದೇವರು ಆತನಿಗೆ, ಅಪೊಸ್ತಲನಾದ ಪೌಲನಿಗೆ ಆ ಒಂದು ವಿಶೇಷವಾದಂತಹ ಕಾರ್ಯಗಳು, ಅಪೊಸ್ತಲನಾದ ಪೌಲನ ಆ ಒಂದು ಕರವಸ್ತ್ರವನ್ನು ಹಾಕಿದ್ರೂ ಸಾಕು ರೋಗಿಗಳು ಸ್ವಸ್ಥ ಆಗ್ತಾ ಇದ್ರು ಮತ್ತು ದೆವ್ವಗಳು ಬಿಡಿಸಲ್ಪಡುತ್ತಿದ್ದವು. ಹಾಗೆ ಒಂದು ಘಟನೆ ಆಗಿತ್ತು. ಆ ಯಹೂದ್ಯ ಸಂಚಾರಿ ದೆವ್ವ ಬಿಡಿಸುವಂತವರು ಪೌಲನ ಹೆಸರಿನಲ್ಲಿ, ಅಪೊಸ್ತಲನಾದ ಪೌಲನು ಹೇಳುವ ಆತನ ಹೆಸರಿನಲ್ಲಿ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬಿಡಿಸ್ತೇವೆ ಎಂಬುದಾಗಿ ಹೇಳುವಾಗ ಆ ಸ್ಕೇವನ ಆ 2 ಮಕ್ಕಳು ಹೇಗೆ ಆ ದೆವ್ವವು ಅವರ ಮೇಲೆ ಬಿದ್ದು ಅವರನ್ನ ದಿಗಂಬರನಾಗಿ ಓಡುವ ಹಾಗೆ ಮಾಡಿತ್ತು. ಈ ಸಂಗತಿ ಆ ಯಾಜಕರ ಮನೆಯಲ್ಲೇನೆ ಈ ತರ ಸಂಗತಿ ನಡೆದಾಗ ಎಫೆಸು ಪಟ್ಟಣದವರಿಗೆ ಒಂದು ರೀತಿಯ ದಿಗ್ಭ್ರಮೆ, ಶಾಕ್ ಆಗಿ ಕರ್ತನಾದ ಯೇಸು ಕ್ರಿಸ್ತನ ಮಹಾದೇವರು ಎಂಬುದಾಗಿ ಪ್ರಖ್ಯಾತಿಗೆ ಬಂತು ಎಂಬುದಾಗಿರುವ ಪದವನ್ನ ನಾವು 19ನೇ ಅಧ್ಯಾಯದಲ್ಲಿ ಕಾಣ್ತೀವಿ. ಪ್ರಿಯರೇ, ಐ ಆಮ್ ಜಸ್ಟ್ ಗಿವಿಂಗ್ ಎ ರೀಕ್ಯಾಪ್, ಯಾಕಂದ್ರೆ ಸುಮಾರು ದಿನಗಳು ಕಳೆದು ಹೋದವು. ಸೊ ಜಸ್ಟ್ ಟು ರೀಕನೆಕ್ಟ್ ಟು ದ ಸೇಮ್ ಥಾಟ್, ಸೇಮ್ ಲೈನ್ ಆಫ್ ಥಿಂಕಿಂಗ್, ಆ ಚಿಂತನೆಯ ಅದರ ಒಂದು ಮುಂದುವರಿಕೆಗಾಗಿ ಈ ಥಾಟ್ಸ್ ಅನ್ನ ನಿಮಗೆ ನಾನು ನೀಡ್ತಾ ಇದ್ದೇನೆ. ಅದಾದ ನಂತರ ನಾವು ಧ್ಯಾನಿಸ್ತಾ ಬಂದೆವು, ಕೃತ್ಯಗಳಿರುವ ಸಭೆಯಾಗಿತ್ತು. ಕೃತ್ಯಗಳು ಎಂಬುದಾಗಿ ಹೇಳುವಾಗ ಅದರ ಸ್ಪಷ್ಟವಾದ ವಿವರಣೆಯನ್ನು ನಾವು ತಿಳ್ಕೊಂಡೆವು. ದೇವರನ್ನ ಹೊರತುಪಡಿಸಿ ಮಾಡುವ ಕ್ರಿಯೆಗಳಾದರೆ ಅವು ಸತ್ಕ್ರಿಯೆಗಳಾಗಿರ್ಲಿಕ್ಕೆ ಆಗುವುದಿಲ್ಲ. ದೇವರ ವಾಕ್ಯ ಹೇಳುತ್ತೆ, ಅವು ನಮ್ಮ ನೀತಿ ಕ್ರಿಯೆಗಳು, ನಮ್ಮ ಪುಣ್ಯ ಕ್ರಿಯೆಗಳು ಹೊಲಸು ಬಟ್ಟೆಗೆ ಸಮವಾಗಿವೆ. ಆ ರೀತಿ ಕ್ರಿಯೆಗಳಲ್ಲ. ಯಾಕೋಬ ಪತ್ರಿಕೆ 2ನೇ ಅಧ್ಯಾಯ 24ನೇ ವಚನದಲ್ಲಿ ಹೇಳಿರುವಂತೆ ಅಬ್ರಹಾಮನು ಹೇಗೆ ಆತನ ನಂಬಿಕೆಗೆ ತಕ್ಕ ಹಾಗೆ ಆ ನೀತಿ ಕ್ರಿಯೆಗಳು ಪ್ರವರ್ತಮಾನಕ್ಕೆ ಬಂದು ಅವು 2 ಪ್ರವರ್ತಿಸಿ, ಅಂದ್ರೆ ಅವೆರಡು ಜೋಡಣೆಯಾಗಿ, ಅವೆರಡು ಸಂಕೀರ್ಣತೆಯಂದು ಆ ಒಂದು ಸಂಪೂರ್ಣತೆಯಲ್ಲಿ ಆತನ ಲೆಕ್ಕಕ್ಕೆ ನೀತಿ ಎಂಬುದಾಗಿ ಎಣಿಸಲ್ಪಟ್ಟಿತ್ತು. ಯಾಕೋಬ ಹೇಳ್ತಾನೆ, ಅಬ್ರಹಾಮನು ದೇವರ ಸೇವಕನಾದನು ಎಂಬುದಾಗಿ ಕೂಡ, ದೇವರ ಸ್ನೇಹಿತನಾದನು ಎಂಬುದಾಗಿ ಕೂಡ ನಾವು ಕಾಣ್ತೇವೆ. ಇಟ್ ಈಸ್ ಸೋ ಡಿಫಿಕಲ್ಟ್ ಟು ಬಿ ಕಾಲ್ಡ್ ಆಸ್ ಎ ಫ್ರೆಂಡ್ ಟು ದ ಕ್ರಿಯೇಟರ್ ಗಾಡ್. ಸೃಷ್ಟಿಕರ್ತನಾದ ದೇವರ ಸ್ನೇಹಿತನು ಎಂಬುದಾಗಿರುವಂತಹ ಒಂದು ಪದ ಸಿಕ್ಕುವುದು ಬಹಳ ಕಷ್ಟ. ಆದ್ರೆ ಹೇಗಾಯ್ತು ಅಂದ್ರೆ ಆತನ ಕೃತ್ಯಗಳು ಅಷ್ಟು ಮಟ್ಟಕ್ಕಿದ್ದವು. ದೇವರು ಹೇಳಿದ ಒಂದೇ ಮಾತು, ನಿನ್ನ ಮಗನನ್ನೇನು ಸಮರ್ಪಿಸು ಎಂಬುದಾಗಿ ಹೇಳಿದ. ಆ ಮಾತು ಹೇಳಿದ ತಕ್ಷಣ ಅಬ್ರಹಾಮನು he did not wait for any clarification. ಕೆಲವೊಮ್ಮೆ ನಮ್ಮ ಹ್ಯೂಮನ್ ಥಿಂಕಿಂಗ್ ನಲ್ಲಿ, ಮಾನವ ಯೋಚನೆಯಲ್ಲಿ ಈ ವಾಕ್ಯವಿದು ಸರಿಯಾ ಅಥವಾ ದೇವರು ಇದು ನನಗೆ ಹೇಳಿದಾನ ಅಂತ ಒಂದು ಎ ಸಾರ್ಟ್ ಆಫ್ ಡೈನಮಿಕ್ ಥಿಂಕಿಂಗ್, ಒಂದು ವಿವಾದಾತ್ಮಕ ಚಿಂತನೆ ಮನಸ್ಸಿನಲ್ಲಿ ಹುಟ್ಟಿ ಸೆಕೆಂಡ್ ಥಾಟ್ ಏನಾದ್ರೂ ಕೊಡ್ಬೋದಂತ ಅಬ್ರಹಾಮನು ದೇವರನ್ನ ಕೇಳಿಲ್ಲ. ಗಾಡ್, ವಾಟ್ ಈಸ್ ದಿಸ್ ದಟ್ ಯು ಹ್ಯಾವ್ ಡನ್?
ಇಸಾಕನ್ನೇ ನನಗೆ ಕೊಟ್ಟೆ, ಮತ್ತೆ ನೀನು ಆತನ ಹಿಂದಕ್ಕೆ ಪಡ್ತೀಯ ಎಂಬುದಾಗಿ ಯಾವುದೇ ಕಾನ್ವರ್ಸೇಷನ್ ಆಗಿಲ್ಲ. ನಿನ್ನ ಮಗನನ್ನು ಕರೆದುಕೊಂಡು ಹೋಗು, ನಾನು ತೋರಿಸುವ ಬೆಟ್ಟದಲ್ಲಿ ನೀನು ಆತನನ್ನ ಯಜ್ಞವನ್ನಾಗಿ ಅರ್ಪಿಸು. ಜಸ್ಟ್ ಸಿಂಪ್ಲಿ ಹಿ ಗೇವ್ ಎ ಬಿಗ್ ಸ್ಯಾಲ್ಯೂಟ್ ಅಂಡ್ ಒಬೇಡ್. ವಿಧೇಯನಾದನು, ದೇವರಲ್ಲಿ ಭಯಭಕ್ತಿ ಉಳ್ಳವನಾದನು. ಆ ಕ್ರಿಯೆಗಳು, ಆ ರೀತಿ ಕೃತ್ಯಗಳಿರುವಂತಹ ಸಭೆಯಾಗಿತ್ತು ಎಫೆಸ್ ಸಭೆ. ಇವತ್ತು ನಾವು ಧ್ಯಾನಿಸುವ ಈ ಅಂಶ, ಇಟ್ಸ್ ಅ ವೆರಿ ಶಾಕಿಂಗ್ ಅಂಡ್ ವೆರಿ ನಾಟ್ ಓನ್ಲಿ ಶಾಕಿಂಗ್, ಇಟ್ಸ್ ವೆರಿ ಸರ್ಪ್ರೈಸಿಂಗ್ ಲೈನ್ ಆಫ್ ಥಿಂಕಿಂಗ್ ಥಾಟ್. ಯಾಕಂದ್ರೆ ಅಷ್ಟು ಕೃತ್ಯಗಳಿರುವಂತ ಸಭೆ, ಅಷ್ಟು ಪ್ರಯಾಸ ಪಟ್ಟ ಸಭೆ, ಅಷ್ಟು ಸುವಾರ್ತೆ ಇದ್ದ ಸಭೆ, ಅಷ್ಟು ಪ್ರಾರ್ಥನೆ ಇದ್ದ ಸಭೆ ಪ್ರೀತಿ ಇಲ್ಲದೆ ಇರೋದಕ್ಕೆ ಹೇಗೆ ಆದೀತು? ಇಟ್ಸ್ ವಿ ಮೆಡಿಟೇಟ್ ಅಪಾನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿ ನಾವು ಈ ಸಂಗತಿಗಳನ್ನು ಧ್ಯಾನಿಸ್ಲಿಕ್ಕೆ ಹೋಗುವಾಗ ಆ ಪದಗಳ ಅರ್ಥಗಳನ್ನು ದೇವರ ಆತ್ಮನು ತಾನೆ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುವ ಹಾಗೆ ದೇವರ ಆತ್ಮ ನಮಗೆ ನಡೆಸ್ತಾನೆ. ಪ್ರಿಯರೇ, ಕಳೆದ ಸಂದರ್ಭದಲ್ಲಿ ಈ ಪ್ರೀತಿಯ ವಿಷಯದಲ್ಲಿ ಒಂದು ಸಂದೇಶವನ್ನು ನಾನು ನಿಮಗೆ ಈಗಾಗಲೇ ಹಂಚಿಕೊಂಡಿದ್ದೆನು. ಇದೇ ಅಧ್ಯಾಯ, ಇದೇ ವಚನದನ್ನ ಆಧಾರ ಮಾಡಿಕೊಂಡು ಆ ಪ್ರೀತಿಯ ಒಂದು ಅಧ್ಯಾಯವೇ ಇದೆ ಎಂಬುದಾಗಿ ಹೇಳುತ್ತಾ, ನಾನು ಮೊದಲನೇ ಕೊರಿಂಥ 13ನೇ ಅಧ್ಯಾಯದಲ್ಲಿ ಏನು 6 ಗುಣಲಕ್ಷಣಗಳಿರ್ತಕ್ಕಂತಹ ಮಹಾನ್ ವಿಶ್ವಾಸಿಗಳು ಬಿದ್ದು ಹೋದದ್ದು ಪ್ರೀತಿಯಲ್ಲಿ. ಅವರು ಏನೆಲ್ಲಾ ಮಾಡಿದರು, ಅವರಿಗೆ ದೇವದೂತರ ಭಾಷೆಯನ್ನು ಮಾತಾಡುವಂತ ಆ ವರ ಇತ್ತು. ಪ್ರವಾದನೆ, ನಿಗೂಢವಾದ ಸಂಗತಿಗಳನ್ನು ವರ್ಸಸ್ ಏನೇನೋ ವಿಷಯಗಳನ್ನ ಬಹಳ ಬೋಧನೆ ಮಾಡುವಂತವರಾಗಿದ್ದರು. ಬೆಟ್ಟಗಳನ್ನೇ ತೆಗೆದು ಹಿಡುವಷ್ಟು ನಂಬಿಕೆ ಇರುವಂತವರಾಗಿದ್ದರು. ಇರುವುದೆಲ್ಲ ಅನ್ನದಾನ ಮಾಡುವಂತ, ತುಂಬಾ ಅದನ್ನ ಇಟ್ಸ್ ಎ ಸಾರ್ಟ್ ಆಫ್ ಫಿಲಾಂಥ್ರಪಿಕ್ ಸ್ಪಿರಿಟ್. ಅಂದ್ರೆ ಟು ಸ್ಯಾಕ್ರಿಫೈಸ್, ಸೋಷಿಯಲ್ ಸರ್ವಿಸ್, ಸಮಾಜ ಸೇವೆ ಬಹಳ ಹೆಚ್ಚಾಗಿ ಮಾಡುವಂತವರಾಗಿದ್ದರು. ಆದಾಗ್ಯೂ ದೇಹವನ್ನು ಸಮರ್ಪಣೆ ಮಾಡೋದಕ್ಕೆ ಹೋಗುವಂತ ಕೆಲವರನ್ನು ನಾವು ಕಾಣ್ತೇವೆ. ದೇ ಇಗ್ನೋರ್ ದೇರ್ ಬಾಡಿಲಿ ಥಿಂಗ್ಸ್. ಅಷ್ಟೆಲ್ಲ ಪ್ರಯಾಸ ಪಟ್ಟರೂ ಕೂಡ ದೇವರ ವಾಕ್ಯ ಹೇಳುತ್ತೆ, ಇಷ್ಟೆಲ್ಲ ಇದ್ದರೂ ಪ್ರೀತಿ ಇಲ್ಲ. ಪ್ರೀತಿ ಇಲ್ಲದೆ ಇವರವೆಲ್ಲ ಹೇಗ್ ಮಾಡಿರಬಹುದು? ಪ್ರಾಯಶಃ ನಾನು ನೆನೆಸ್ತೇನೆ, ಪ್ರೀತಿ ಅನ್ನೋದು ಅದನ್ನ ರೇಗಿಸಬಾರ್ದು ಎಂಬುದಾಗಿ ಸೊಲೊಮೋನನು ಹೇಳ್ತಾನೆ. ಪ್ರೀತಿಯನ್ನ ಹುಟ್ಟು ಹಾಗೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಪ್ರೀತಿ ತಾನಾಗಿ ತಾನೇ ಬರಬೇಕು. ಹೌ ಕ್ಯಾನ್ ಐ ಸ್ಟೇ ವಿತೌಟ್ ಸರ್ವಿಂಗ್ ಮೈ ಲಾರ್ಡ್? ನನ್ನ ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆ ನಾನು ಸಾರದೆ ಹೇಗಿರ್ಲಿ? ಆತನ ಬಳಿಗೆ ನಾನು ಬರದೆ ಹೇಗೆ ಸಾಗಿಸ್ಲಿ ನನ್ನ ಜೀವನನ? ಯಾಕಂದ್ರೆ ಹಿ ಇಸ್ ಮೈ ಲಾರ್ಡ್. ಆ ನೇಟಿವಿಟಿ ಫೀಲಿಂಗ್, ಆ ರಿಲೇಟಿವಿಟಿ ಫೀಲಿಂಗ್ ಈಸ್ ಕಾಲ್ಡ್ ಎಸ್ ದ ಟ್ರೂ ಲವ್. ನಿಜವಾದ ಪ್ರೀತಿ ಅದು ಮಿಸ್ ಆಗಿತ್ತು ಪ್ರಿಯರೇ. ಕ್ರಿಯೆಗಳನ್ನ ಮಾಡ್ತಿದ್ರು, ಕೃತ್ಯಗಳನ್ನ ಮಾಡ್ತಿದ್ರು, ಯಾಂತ್ರಿಕವಾಗಿ ಮಾಡ್ತಿದ್ರು, ಹೆಸರುವಾಸಿಗೋಸ್ಕರ ಮಾಡ್ತಿದ್ರು, ಲೆಕ್ಕಾಚಾರಕ್ಕೋಸ್ಕರ ಮಾಡ್ತಿದ್ರು, ಜನರು ಮೆಚ್ಚಿಸ್ಲೋಕ ಮಾಡ್ತಿದ್ರು. ಕೊನೆಗೆ ಎಫೆಸ್ ಸಭೆ ಆದಿ ಪ್ರೀತಿಯನ್ನ ಕಳೆದುಕೊಂಡಿರುವ ಸಭೆಯಾಗಿ ಕರ್ತನಾದ ಯೇಸು ಕ್ರಿಸ್ತನು, ಆತನ ನೇತ್ರಗಳು ಎಂಥವೆಂಬುದಾಗಿ ನಾವು ನೋಡುವಾಗ ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆಯೂ ಇರುವಂತಹ ಕಣ್ಣುಗಳು, ಬೆಂಕಿಯ ಉರಿಯ ಕಣ್ಣುಗಳು, ಹೃದಯದ ರಹಸ್ಯ ಕೋಣೆಯಲ್ಲಿರುವಂತಹ ಭಾವನೆಯನ್ನು ಕೂಡ ರೆಕಗ್ನೈಸ್ ಮಾಡ್ತಕ್ಕಂಥ ಎಬಿಲಿಟಿ ಇರುವಂತಹ ಕಣ್ಣುಗಳು ಕರ್ತನಾದ ಯೇಸು ಕ್ರಿಸ್ತನ ಕಣ್ಣುಗಳು ಪ್ರಿಯರೇ. ಎಫೆಸ್ ಸಭೆಯನ್ನು ಕುರಿತು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಎಫೆಸ್ ಸಭೆಯ ಪರಿಸ್ಥಿತಿಯನ್ನು ಕುರಿತು ನಾನು ವಿವರಿಸ್ತಾ ಇದ್ದೀನಿ. ಎಫೆಸ್ ಸಭೆಯ ವಿಷಯದಲ್ಲಿ ಒಂದು ತಪ್ಪು ಹೊರಿಸುವಾಗ ಕರ್ತನಾದ ಯೇಸು ಕ್ರಿಸ್ತನು ಹೊರಿಸುತ್ತಿರುವಂತಹದ್ದು, ಭಕ್ತನಾದ ಯೋಹಾನನಿಗೆ ಹೇಳುತ್ತಿರುವಂತಹದ್ದು, ನೀನು ಬರೇ. ದ ಮೋಸ್ಟ್ ವೆರಿ ಬಹಳ ಪಜ್ಲಿಂಗ್ ಥಿಂಗ್, ಬಹಳ ಹೆಚ್ಚು ನಮ್ಮನ್ನ
ಆಲೋಚನೆಗೆ ಒಳಪಡಿಸುವಂತದ್ದು, ಧ್ಯಾನಕ್ಕೆ ಒಳಪಡಿಸುವಂತದ್ದು ಏನೆಂಬುದಾಗಿ ಹೇಳುವಾಗ, ಈ ಪ್ರೀತಿಯ ಆ ದೈವಿಕ ಪ್ರೀತಿ ಹೇಗೆ ಇದು ಈ ಆದಿ ಪ್ರೀತಿ ಕಳೆದು ಹೋಯ್ತು ಎಂಬುದಾಗಿರುವಂತದ್ದನ್ನ ಯಾವ ರೀತಿ ನಾವು ಇಂಟರ್ಪ್ರಿಟೇಷನ್ ಮಾಡೋದು, ಯಾವ ರೀತಿ ಇದನ್ನ ಅರ್ಥೈಸಿಕೊಳ್ಳೋದು, ಯಾವ ರೀತಿ ಇದನ್ನ ನಾವು ತಿಳ್ಕೊಳ್ಳಬೇಕಾದ್ರೆ ಮಾರ್ಗಗಳು ಎರಡು. ಒಂದು, ಸತ್ಯವೇದದಲ್ಲಿ ವಾಕ್ಯ ಏನನ್ನು ಹೇಳ್ತಾ ಇದೆ ಪ್ರೀತಿಯ ಕುರಿತು, ನಿಜವಾದ ಪ್ರೀತಿಯ ಕುರಿತು. ಎರಡನೇದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಪದದ ಕುರಿತು ಏನನ್ನ ಹೇಳಿರ್ತಾರೆ. ಕರ್ತನಲ್ಲಿ ಪ್ರಿಯರೇ, ಪ್ರೀತಿ ಎಂಬುದಾಗಿರ್ತಕ್ಕಂಥ ಒಂದು ಪದವನ್ನ ನಾವಿಲ್ಲಿ ದೃಷ್ಟಿಸಿ ನೋಡುವಾಗ ನಮ್ಮ ಗಮನಕ್ಕೆ ಬರುವಂತಹದ್ದು ಒಂದು ಸಂಗತಿ, ಒಂದು ವಿಷಯವನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಬಯಸ್ತಿದ್ದೇನೆ. ಪ್ರೀತಿ ಎಂಬ ಪದಕ್ಕೆ ಗ್ರೀಕ್ ಭಾಷೆಯಲ್ಲಿ 4 ಪದಗಳು ಉಪಯೋಗಿಸಲ್ಪಟ್ಟಿವೆ. ಕೆಲವೊಮ್ಮೆ ನಾನು ಯೋಚನೆ ಮಾಡ್ತೀನಿ, ಇವನ್ ದೋ ಐ ಆಮ್ ಎ ಪ್ರೊಫೆಸರ್ ಆಫ್ ಇಂಗ್ಲಿಷ್, ನಾನು ಕೆಲವೊಮ್ಮೆ ಇಂಗ್ಲಿಷ್ ಇಷ್ಟಪಡೋದಿಲ್ಲ, ಕನ್ನಡ ಭಾಷೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ಹೇಗಂದ್ರೆ, ಈಗ ಇಂಗ್ಲಿಷ್ ಪದವನ್ನು ನೋಡಿ, ಉದಾಹರಣೆಗೆ ಲೈಫ್ ಅನ್ನೋದಿದೆ. ಈ ಲೈಫ್ ಅನ್ನೋ ಪದ ಲೈಫ್ ಅನ್ನೋದೊಂದೇ ಇರುತ್ತೆ, ಬಟ್ ಅದಕ್ಕೆ ಸಮಾನಾಂತರವಾಗಿ ಕೆಲವೊಮ್ಮೆ ಕನ್ನಡದಲ್ಲಿ ಜೀವನ ಅನ್ನೋದಕ್ಕೂ ಲೈಫ್, ಜೀವನ ಅಂತೀವಿ. ಅವನಿಗೆ ಜೀವ ಇಲ್ಲ, ಲೈಫ್ ಇಲ್ಲ, ಅವಾಗ್ಲೂ ಲೈಫ್ ಅಂತೀವಿ. ಉಸಿರಾಡ್ತಾ ಇಲ್ಲ, ಉಸಿರು, ಅದಕ್ಕೂ ಕೂಡ ಲೈಫ್ ಇಲ್ಲ ಅಂತೀವಿ. ಪ್ರಾಣ ಇಲ್ಲ, ಲೈಫ್ ಇಲ್ಲ, ಅದಕ್ಕೂ ಕೂಡ ಲೈಫ್ ಅಂತೀವಿ. ಈ ಲೈಫಿಗೆ ಡಿಫ್ರೆಂಟ್ ವರ್ಡ್ಸ್ ಇಲ್ಲ, ಲೈಫ್ ಒಂದೇ. ಬಟ್ ಕನ್ನಡದಲ್ಲಿ ಆ ಲೈಫ್ ಅನ್ನೋ ಒಂದು ಇಂಗ್ಲಿಷ್ ಪದ ಎಷ್ಟಾಗಿ ಉಪಯೋಗಿಸ್ತೀನಿ. ನಾನು ಏನಕ್ಕೆ ಈ ವೆರಿಫಿಕೇಶನ್ ಅಥವಾ ಈ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಅಂದ್ರೆ, ಸತ್ಯವೇದದಲ್ಲಿ ಪ್ರೀತಿ ಎಂಬ ಪದ ಬಳಕೆ ಆದಾಗ ಅದನ್ನ ಆಯಾ ಕಾಂಟೆಕ್ಸ್ಟ್ ನಲ್ಲಿ ಅರ್ಥ ಮಾಡ್ಕೋಬೇಕು, ಆಯಾ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕು. ಗ್ರೀಕರಲ್ಲಿ 4 ಪದಗಳು ಇದಕ್ಕಾಗಿ ಉಪಯೋಗಿಸಲ್ಪಟ್ಟಿವೆ. ಇರಾಸ್ ಎಂಬುದಾಗಿ ಇರೋದು ಕೂಡ ಪ್ರೀತಿಯನ್ನ ಅರ್ಥನೇ ಕೊಡುತ್ತೆ. ಇರಾಸ್ ಎಂಬುದಾಗಿ ಹೇಳುವಾಗ ದಟ್ ಈಸ್ ಎ ರೊಮ್ಯಾಂಟಿಕ್ ಲವ್ ಬಿಟ್ವೀನ್ ಟು ವೈಫ್ ಅಂಡ್ ಹಸ್ಬೆಂಡ್ ಇರ್ಬೋದು, ಅಥವಾ ವೈಫ್ ಅಂಡ್ ಹಸ್ಬೆಂಡ್ ಆಗ್ಲಿಕ್ಕಾಗಿರೋರು ಇರ್ಬೋದು. ಅದನ್ನ ಇರಾಸ್ ಅಂತ ಕರಿತೀವಿ, EROS. ಅದಕ್ಕೂ ಕೂಡ ಪ್ರೀತಿ ಎಂಬುದಾಗಿನೇ, ಲವ್ ಎಂಬುದಾಗಿನೇ ಇಂಗ್ಲಿಷ್ ನಲ್ಲಿ ಭಾಷಾಂತರ. ಫೀಲಿಯಾ ಏನೋ ಒಂದು ಗೌರವದಿಂದ, ಘನತೆಯಿಂದ, ಸಪೋಸ್ ಯಾರೋ ಒಬ್ಬ ಗಣ್ಯ ವ್ಯಕ್ತಿ ಬಂದಿದ್ದಾರೆ ಅನ್ನೋ ಕಾರಣಕ್ಕಾಗಿ ಕೊಡುವ ಪ್ರೀತಿ ಗೌರವದಿಂದ ಕೂಡಿರುವುದು, ದಟ್ಸ್ ಫೀಲಿಯಾ, ಫೀಲಿಂಗ್. ಇಟ್ಸ್ ಎ ಸಾರ್ಟ್ ಆಫ್ ರೆಸ್ಪೆಕ್ಟಬಲ್ ಲವ್. ಮತ್ತು ಸ್ಟಾರ್ಜ್, ತಾಯಿ ಅಥವಾ ತಂದೆ ತೋರಿಸುವ ವಾತ್ಸಲ್ಯ, ಇದಕ್ಕೂ ಕೂಡ ಲವ್. ಆಮೇಲೆ ಅಗಾಪೆ ಪ್ರೀತಿ ಎಂಬುದಾಗಿ ಹೇಳುವಾಗ ಸ್ಯಾಕ್ರಿಫಿಷಿಯಲ್ ಲವ್, ಸ್ಪಿರಿಚುವಲ್ ಲವ್, ತ್ಯಾಗಮಯವಾದಂತ ಪ್ರೀತಿ, ತ್ಯಾಗಪೂರ್ವಕವಾಗಿರುವಂತ ಆ ಪ್ರೀತಿಯನ್ನ ನಾವು ಕಾಣ್ತೀವಿ. ಕರ್ತನಲ್ಲಿ ಪ್ರಿಯರೇ, ಈ 4 ರೀತಿಯ ಪ್ರೀತಿಗಳಲ್ಲಿ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಕಲ್ವಾರಿ ಕ್ರೂಸಿನಲ್ಲಿ ಆತನ ಕೊನೆಯ ರಕ್ತದ ತನಕ ತಾನ ಸಮರ್ಪಣೆ ಮಾಡಿದ್ದು ಯಾವ ಪ್ರೀತಿಯಿಂದ ಎಂಬುದಾಗಿ ಹೇಳುವಾಗ ಅಗೇಪ ಪ್ರೀತಿಯಿಂದ. ಆತನು ಯಜ್ಞವಾದನು. ಕರ್ತನಲ್ಲಿ ಪ್ರಿಯರೇ, ಆತನು ಸಂಪೂರ್ಣವಾದ ಯಜ್ಞವಾದ. ಇದು ಜಗತ್ತಿನಲ್ಲಿ, ಪ್ರಪಂಚ ಚರಿತ್ರೆಯಲ್ಲಿಯೇ ಅತ್ಯಂತ ಅಮೂಲ್ಯವಾಗಿರುವಂತ ಸಂಗತಿ. ಅನೇಕರಿಗೆ ಇದರ ಒಂದು ಸತ್ಯ ಬೇಗ ಗೋಚರವಾಗುವುದಿಲ್ಲ. ಒಂದು ಬ್ರ್ಯಾಂಡ್, ಕ್ರಿಸ್ಟಿಯನ್ಸ್ ಗಾಡ್ ಎಂಬುದಾಗಿ ತಪ್ಪಾಗಿ ವಕ್ರೀಕರಿಸಲ್ಪಟ್ಟು ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯನ್ನು, ಆ ಶಿಲುಬೆಯ ಮರಣವನ್ನು ಸರಿಯಾಗಿ ಅರ್ಥೈಸಿಕೊಳ್ಳದೆ ಹೋಗುವಂತ ಸ್ಥಿತಿ ಉಂಟಾಗಿತ್ತು. ಅರ್ಚಕನು, ಆತನ ಮಹಾಯಾಜಕನು, ಹಿರೀಕುರುಬನು, ಮಹಾಯಾಜಕನೇ, ಯಜ್ಞ ಅರ್ಪಿಸುವವನೇ
ಯಜ್ಞವಾಗಿ ಹೋದದ್ದು ಪ್ರಪಂಚದ ಚರಿತ್ರೆಯಲ್ಲಿ ಒಂದು ನೂತನ ಶಕವನ್ನು ಆರಂಭಿಸಿದ್ದು ಕರ್ತನಾದ ಯೇಸು ಕ್ರಿಸ್ತನಿಂದಲೇ. ಪ್ರಿಯರೇ, ಒಂದು ಗಂಭೀರವಾದ ಸತ್ಯವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ನಾವು ಸ್ವಲ್ಪ ಅಮೂಲಾಗ್ರವಾದಂತ ಅಧ್ಯಯನವನ್ನ ಆಲೋಚನೆ ಮಾಡ್ಕೊಳ್ತಾ ಇದ್ದೀವಿ. ಹಳೆ ಒಡಂಬಡಿಕೆಯಲ್ಲಿ ಮಹಾಯಾಜಕನು ಅತಿ ಪರಿಶುದ್ಧ ಸ್ಥಳದಲ್ಲಿ ಒಂದು ಕೈಯಲ್ಲಿ ಧೂಪಾರತಿಯನ್ನು ಹಿಡಿದುಕೊಂಡು ಮತ್ತು ಇನ್ನೊಂದು ಕೈಯಲ್ಲಿ ಆತನು 7 ಸಾರಿ ರಕ್ತವನ್ನು ಪ್ರೋಕ್ಷಿಸುತ್ತಾ ಆ ಯಾಜಕನು ತನ್ನ ಯಾಜಕ ವೃತ್ತಿಯನ್ನು ಮಾಡ್ತಿರಬೇಕಾಗಿತ್ತು. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸ್ವರಕ್ತವನ್ನೇ ತೆಗೆದುಕೊಂಡು, ಆ ರಕ್ತವು ಅಮೂಲ್ಯವಾದ ರಕ್ತವು, ಪರಿಶುದ್ಧವಾದ ರಕ್ತವು, ನಿರ್ಜೀವ ಕರ್ಮಗಳಿಂದ ಬಿಡಿಸಿ ಜೀವಿಳ ದೇವರನ್ನು ನಾವು ಆರಾಧಿಸುವಂತೆ ಮಾಡಿರುವಂತಹ ಆ ಪರಿಶುದ್ಧವಾದ ಅಮೂಲ್ಯವಾದ ರಕ್ತ ಯಜ್ಞವನ್ನ, ಯಾಜಕನೇ ಯಜ್ಞವಾಗಿ ಹೋಗಿರುವ ಚಾರಿತ್ರಾತ್ಮಕ ಘಟನೆ ಶಿಲುಬೆಯ ಯಜ್ಞ, ಅಗೆಪ ಪ್ರೀತಿ. ಆ ಪ್ರೀತಿಯನ್ನೇ ಪೌಲನು, ಆ ಯಜ್ಞವನ್ನೇ ಪೌಲನು ನಮ್ಮಿಂದ ನಿರೀಕ್ಷಿಸುವನಾಗಿದ್ದಾನೆ. ದಯಮಾಡಿ ನೋಡ್ರಿ, ರೋಮಾಪುರದವರು ಬರೆದ ಪತ್ರಿಕೆ 12ನೇ ಅಧ್ಯಾಯ 1-2 ವಚನಗಳು. ರೋಮಾಪುರ 12ನೇ ಅಧ್ಯಾಯ 1-2 ವಚನಗಳು. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಕೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚಿಕೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ಥ್ಯಾಂಕ್ ಯು ಸಿಸ್ಟರ್ ಅಕ್ಕ, ಥ್ಯಾಂಕ್ ಯು. ಕರ್ತನಲ್ಲಿ ಪ್ರಿಯರೇ, ಆತನ ಕನಿಕರವನ್ನು ನೆನಪಿಗೆ ತಂದುಕೊಂಡು ನಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ, ಹೇಗೆ ಸಜೀವ ಯಜ್ಞವಾಗಿ ಸಮರ್ಪಿಸುವುದು? ಯಜ್ಞವಾಗುವುದು ಎಂದರೆ ಹೇಳುವಾಗ ನಮ್ಮನ್ನು ನಾವು ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಳ್ಳುವುದೆಂಬುದಾಗಿ ಹೇಳುವಾಗ ನಮ್ಮ ನಮ್ಮಲ್ಲಿರುವಂತ ಒಂದು ಅಹಂ ಸ್ಥಿತಿಗೆ ನಾವು ಸಂಪೂರ್ಣವಾಗಿ ಸತ್ತು ಹೋಗುವಂಥದ್ದು, ಆತನ ಚಿತ್ತಕ್ಕೆ ಪ್ರಾಧಾನ್ಯತೆ ಕೊಡುವಂಥದ್ದು, ಆತನಿಗೆ ಪ್ರಥಮ ಸ್ಥಾನ ಕೊಡುವಂತ ಪ್ರೀತಿ. ಕರ್ತನಾದ ಯೇಸು ಕ್ರಿಸ್ತನು ನಮಗಾಗಿ ಆತನು ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಕೊಟ್ಟನು. ನಾವು ಆತನಿಗೆ ಸಜೀವ ಯಜ್ಞವಾಗಿ ಅರ್ಪಿಸಿದರೆ ಇದು ವಿವೇಕಪೂರ್ವಕ ಆರಾಧನೆ. ದೇವರ ನಿರೀಕ್ಷೆ ಮಾಡುವಂಥದ್ದು ಏನೆಂಬುದಾಗಿ ಹೇಳುವಾಗ, ಆತನ ದೇಹ, ಆ ರೊಟ್ಟಿಯನ್ನು ನೋಡುವಾಗ ಆತನ ದೇಹವನ್ನು ದೃಷ್ಟಿಸ್ತೇವೆ, ಅಮೂಲ್ಯವಾದ ರಕ್ತವನ್ನು ನಾವು ದೃಷ್ಟಿಸ್ತೇವೆ. ಈ ಎಲ್ಲ ಕಾರ್ಯಗಳು ಪ್ರೀತಿಯಿಂದ ನಡೆಸಲ್ಪಡಬೇಕು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಮ್ಮೆ ಒಬ್ಬ ಶಿಷ್ಯನ ಜೊತೆಯಲ್ಲಿ ಪ್ರೀತಿಯ ಕುರಿತು ಮಾತನಾಡ್ತಾ 3 ಸಾರಿ ಪ್ರಶ್ನೆ ಕೇಳುವುದು ತಮ್ಮೆಲ್ಲರಿಗೂ ಗೊತ್ತು. ನಾನು ನಿಮ್ಮೆಲ್ಲರಲ್ಲಿ ಕೂಡ ಚಿಕ್ಕವನು, ನಿಮಗೆ ಬೋಧಿಸತಕ್ಕಂತ ಅರ್ಹತೆ ನನಗಿಲ್ಲ. ನಾನು ಐ ಆಮ್ ಶೇರಿಂಗ್ ಕೆಲವು ಥಾಟ್ಸ್ ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಕರ್ತನ ಇಟ್ಟಿರುವಂತಹ ಒಂದು ಕೆಲವು ಮಾತುಗಳನ್ನ ನಿಮ್ಮೊಂದಿಗೆ ಸಾರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಪ್ರಿಯರೇ, ದಯಮಾಡಿ ನೋಡ್ರಿ, ಯೋಹಾನ್ ಸುವಾರ್ತ 21ನೇ ಅಧ್ಯಾಯ, ಜಾನ್ ಚಾಪ್ಟರ್ 21 ವರ್ಸ್ 15-17. ಅವರು ಊಟ ಮಾಡಿದ ಮೇಲೆ ಯೇಸು ಸೀಮೋನ ಪೇತ್ರನನ್ನು, ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಮರಿಗಳನ್ನು ಮೇಯಿಸು ಎಂದು ಹೇಳಿದನು. ಆತನು ತಿರುಗಿ 2ನೇ ಸಾರಿ ಅವನನ್ನು, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಗಳನ್ನು ಕಾಯಿ ಎಂದು ಹೇಳಿದನು. ಆತನು 3ನೇ ಸಾರಿ,
ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ಕೇಳಿದನು. ಮೂರನೇ ಸಾರಿ ಆತನು ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ತನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ, ನೀನು ಎಲ್ಲಾ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದದೆ ಅಂದನು. ಕರ್ತನಲ್ಲಿ ಪ್ರಿಯರೇ, 3 ಪ್ರಶ್ನೆಗಳು. ಸಂದರ್ಭ, ಪೇತ್ರನು ಆಗುತ್ತಾನೆ ಕರ್ತನಾದ ಯೇಸು ಕ್ರಿಸ್ತನು ಸಿಲುಬೆಗೆ ಹಾಕಲ್ಪಟ್ಟು ಆತನು ಮರಣ ಹೊಂದಿದ್ದಾನೆ, ಆತನು ಹುಣ್ಣಲ್ಪಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಸಮುದ್ರಕ್ಕೆ ಮೀನನ್ನು ಹಾಕ್ಲಿಕ್ಕೆ ಹೋಗ್ತಾನೆ. ಆತನ ಜೊತೆಯಲ್ಲಿರುವ ಸ್ನೇಹಿತರು ಕೂಡ ಆತನ ಜೊತೆಯಲ್ಲೂ ಹೋಗ್ತಾರೆ. ಆ ಒಂದು ಸಂದರ್ಭ ಪೇತ್ರನನ್ನ ಬಲಪಡಿಸೋ ಸಲುವಾಗಿ, ಪೇತ್ರನ ಜೊತೆ ಕರ್ತನಾದ ಯೇಸು ಕ್ರಿಸ್ತನಿಗೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪೇತ್ರನನ್ನ ಬಹಳ ಚೆನ್ನಾಗಿ ಬಲ್ಲಂತವನು, ಪೇತ್ರನು ದುಡುಕಿ ಮಾತಾಡುವಂತವನು ಅಂತ ಕರ್ತನಾದ ಯೇಸು ಕ್ರಿಸ್ತನಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಪೇತ್ರನು ದುಡುಕಿ ವರ್ತಿಸುವನು ಎಂಬುದಾಗಿ ಕೂಡ ಕರ್ತನಾದ ಯೇಸು ಕ್ರಿಸ್ತನಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಸೈತಾನ ನನ್ನ ಹಿಂದಕ್ಕೆ ಹೋಗು ಎಂಬುದಾಗಿ ಹೇಳುವಷ್ಟು ಮಟ್ಟಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಪೇತ್ರನನ್ನು ಹೇಳಿದನು. ಸಿಲುಬೆಯ ಆ ಮರಣ, ಯೆರೂಸಲೇಮಿನಲ್ಲಿ ಆತನಿಗಾಗುವಂತಹ ಒಂದು ನಿರ್ಗಮನವನ್ನು ಕುರಿತು ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನಷ್ಟಾಗಿ ಪ್ರತಿಕ್ರಿಯಿಸಿದನು. ರೂಪಾಂತರ ಬೆಟ್ಟದ ಮೇಲೆ ಮೋಶೆ ಮತ್ತು ಏಲಿಯ ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ಅವರ ಸಂಭಾಷಣೆಯಲ್ಲಿ ತೊಡಗಿದ್ದಾಗ ಕರ್ತನಾದ ಯೇಸು ಕ್ರಿಸ್ತನು ಯೆರೂಸಲೇಮಿನಲ್ಲಿ ತನಗಾಗಬೇಕಾದ ಆ ಒಂದು ಹಿಂಸೆಯನ್ನು, ಆ ಶ್ರಮೆಯನ್ನು, ಬಹಳ ಗಂಭೀರವಾದ ದೇವರ ಚಿತ್ತವನ್ನು ನೆರವೇರಿಸುತ್ತಾ ಭೂಲೋಕಕ್ಕೆ ರಕ್ಷಣೆ ತರುವಂತ ಒಂದು ಬಹಳ ಅದ್ಭುತವಾಗಿರುವಂತ ಒಂದು ಸಂಗತಿಯನ್ನು ಕುರಿತು ಅವರೊಂದಿಗೆ ಮಾತನಾಡುವ ಸಂದರ್ಭದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ಅವರೊಂದಿಗೆ, ಆ ಇಬ್ಬರೊಂದಿಗೆ ಮಾತನಾಡುವ ಸಂದರ್ಭದಲ್ಲಿ ಪೇತ್ರನು ಮಧ್ಯೆ ಬಾಯಿ ಹಾಕಿ, ನಾವು ಪರ್ಣಶಾಲೆಯನ್ನು ಕಟ್ಟೋಣ, ನಾವು ಇಲ್ಲೇ ಇರೋಣ ಎಂಬುದಾಗಿ ಹೇಳಿದಾಗ ಆಕಾಶವಾಣಿ ಆಯಿತು, ಪೇತ್ರನೇ, ನಿನ್ನ ಮಾತಲ್ಲ, ಈತನು ನನ್ನ ಪ್ರಿಯ ಕುಮಾರನು, ಈತನ ಮಾತನ್ನು ಕೇಳು, ಕರ್ತನಾದ ಯೇಸು ಕ್ರಿಸ್ತನ ಮಾತನ್ನು ಕೇಳು ಎಂಬುದಾಗಿ ಹೇಳಿರುವಂತಹದ್ದು. ಕರ್ತನಾದ ಯೇಸು ಕ್ರಿಸ್ತನನ್ನು ನನಗೆ ಗೊತ್ತಿಲ್ಲ ಎಂಬುದಾಗಿ 3 ಸಾರಿ ಅಲ್ಲಗಳೆದಿರುವಂತ ಪೇತ್ರನು. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಯಾವ ಶಿಷ್ಯನನ್ನಾಗ್ಲಿ ಅಥವಾ ಯಾರ ಜೊತೆಯಲ್ಲಾಗ್ಲಿ ಆತನು ಮಾತನಾಡುವಾಗ ಅವರ ಹೃದಯ ಸ್ಥಿತಿಯನ್ನು ಅರಿತಂತವನಾಗಿ ಒಂದೇ ಪ್ರಶ್ನೆಯಲ್ಲಿ ಅಥವಾ ಒಂದೇ ಮಾತಿನಲ್ಲಿ ಅವರನ್ನ ತಿಳ್ಕೊಳ್ಳುವಂತವನು. ಆದ್ರೆ ಪೇತ್ರನಿಗೆ ಈ 3 ಸಾರಿ ಹೇಗೆ ಹೇಳಿದನೆಂಬುದನ್ನ ಆಲೋಚನೆ ಮಾಡುವಾಗ ಒಂದೊಂದ್ಸಾರಿ ನಮ್ಮ ದೃಷ್ಟಿಗೆ ಗೋಚರವಾಗದೇ ಇರುವಂತ ಸಂಗತಿ ಅನಿಸುತ್ತೆ. ಅನೇಕರು ಅನೇಕ ರೀತಿಯಲ್ಲಿ ಈ ಮಾತುಗಳನ್ನು ವಿಶ್ಲೇಷಣೆ ಮಾಡುವವರಾಗಿರ್ತಾರೆ. ಆದ್ರೆ ನನಗಿರುವ ಸ್ವಲ್ಪ ಸಮಯಾವಕಾಶದಲ್ಲಿ ನಾನಾದ್ರೂ ಯೋಚನೆ ಮಾಡ್ತೇನೆ, ಕರ್ತನಾದ ಯೇಸು ಕ್ರಿಸ್ತನಲ್ಲಿದ್ದಂತ ಒಂದು ಮನಸ್ಸು, ಆತನು ಏನು ಸಭೆ ಎಂಬ ದೇಹಕ್ಕೆ ಶಿರಸ್ಸಾಗಿ ತನ್ನ ರಕ್ತವನ್ನು ಕ್ರಯಕ್ಕೆ ಕೊಟ್ಟು ಸಂಪಾದಿಸಿರುವ ಸಭೆಯ ಮೇಲೆ ಸಭೆಯ ಜವಾಬ್ದಾರಿಕೆಯನ್ನು ಅಥವಾ ಸಭೆಯನ್ನು ನಡೆಸುವುದಕ್ಕೆ ಒಬ್ಬ ವ್ಯಕ್ತಿಗೆ ಎಷ್ಟರ ಮಟ್ಟಿಗೆ ಪ್ರೀತಿ ಇರಬೇಕು, ಆ ಪ್ರೀತಿಯ ಆ ಒಂದು ಆ ಪ್ರಾಮುಖ್ಯತೆಯನ್ನು, ಅದರ ಒಂದು ಇಂಪಾರ್ಟೆನ್ಸ್ ಹೇಗೆ ಇರಬೇಕೆಂಬುದನ್ನ ಆತನ ತಿಳುವಳಿಕೆಗೆ ತರುವುದಕ್ಕೆ 3 ರೀತಿಯ ಆತ್ಮಗಳನ್ನ ಪರಿಚಯಿಸಿರುವಂತಹದ್ದು ನಾವು ಈ ಮಾತುಗಳಲ್ಲಿ ಕಾಣ್ತೇವೆ. ಕೆಲವು ರೀತಿಯ ಆತ್ಮಗಳು ಬಾಲ್ಯಾವಸ್ಥೆಯಲ್ಲಿರುವಂಥವು, ಅವರುಗಳನ್ನ ನಡೆಸುವಾಗ ಬಹಳ ಎಚ್ಚರಿಕೆಯಿಂದ ನಡೆಸಬೇಕು. ನನ್ನ ಸಂದೇಶದ ನಂತರದ ಭಾಗದಲ್ಲಿ ಸಮಯ ಅವಕಾಶ ಇದ್ದರೆ ಎಜ್ಕೇಲನ ಗ್ರಂಥ 34ನೇ ಅಧ್ಯಾಯ 17ನೇ ವಚನದಿಂದ ಯೆಹೋವನೇ ಕುರುಬನು ಎಂಬುದಾಗಿರುವಂತ ವಾಕ್ಯ ಭಾಗಗಳನ್ನ ನೋಡ್ಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ಆದರೆ ಅದಕ್ಕಿಂತ ಮುಂಚಿತವಾಗಿ ಈ ಕರ್ತನಾದ ಯೇಸು ಕ್ರಿಸ್ತನು ಪೇತ್ರನಿಗೆ
ವಹಿಸ್ತಕ್ಕಂತ ಒಂದು ಸಂಗತಿ ಏನಂದ್ರೆ ಕುರಿಮರಿಗಳನ್ನು ಮೇಯಿಸು. ಕರ್ತನಲ್ಲಿ ಪ್ರಿಯರೇ, ಕುರಿಮರಿಗಳು ಎಂಬುದಾಗಿ ಹೇಳುವಾಗ ಆಗ ತಾನೇ ಜನ್ಮ ತಾಳಿರು ಅಂದ್ರೆ ಅವುಗಳನ್ನ ಎದೆಗೆ ಅಪ್ಪಿಕೊಂಡು ಅವರನ್ನ ಪ್ರೀತಿಯಿಂದ, ಗೌರವದಿಂದ ಅಥವಾ ಮಮತೆಯಿಂದ ಅವುಗಳನ್ನ ಸಾಕಬೇಕಾಗಿರುವಂತ ಒಂದು ಸಂಗತಿ ಪ್ರಿಯರೇ. ಅಪೊಸ್ತಲನಾದ ಪೌಲನು ಎಫೆಸ ಸಭೆಯ ಪ್ರಾರಂಭದ ಸಂದರ್ಭದಲ್ಲಿ ತಾನು ಪ್ರಯಾಸ ಪಡುತ್ತಾ ಆ ಜನರ ಮಧ್ಯದಲ್ಲಿ ಆತನಿಗೆ ಶ್ರಮೆ ಉಂಟಾಯಿತು. ಆದ್ರೆ ಆ ಎಫೆಸ್ ಪಟ್ಟಣದ ಅಧಿಪತಿ ಪೌಲನ ಪರವಾಗಿ ನಿಂತು, ಈತನು ನಮ್ಮ ದೇವಿಯನ್ನು ದೂಷಣೆ ಮಾಡಿದವನೂ ಅಲ್ಲ ಮತ್ತು ದೇವಾಲಯದಲ್ಲಿ ಕಳ್ಳತನ ಮಾಡಿದವನೂ ಅಲ್ಲ ಎಂಬುದಾಗಿ ಹೇಳುವಾಗ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೇಳಿದ ಹಾಗೆ ನಾವು ತೋಳಗಳ ನಡುವೆ ಕುರಿಗಳಂತೆ ಹೋಗಿ ಸೇವೆ ಮಾಡುವಂತ ಮನೋಭಾವ ಇರುವಂತವರು ಪ್ರಿಯರೇ. ಪ್ರಾಯಶಃ ಆ ಜನರ ಮಧ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ ಹಾಗೆ ಆತನ ಒಂದು ನಡವಳಿಕೆ ಇತ್ತು. ನಾವು ಸರ್ಪದಂತೆ ಜಾಣರು, ಪಾರಿವಾಳದಂತೆ ನಿಷ್ಕಪಟ ಆಗಿರುವ ಮನೋಭಾವದಿಂದ ಮುಂದಕ್ಕೆ ಸಾಗುವಂತವರು ಆಗಿರ್ಬೇಕೆಂಬುದನ್ನ ಪ್ರಾಯಶಃ ನಾನು ನೆನೆಸ್ತೇನೆ. ಆ ಕುರಿಮರಿಗಳನ್ನ ಬಾಲ್ಯಾವಸ್ಥೆಯಲ್ಲಿ ಇರುವಂತ ಕರ್ತನಾದ ಯೇಸು ಕ್ರಿಸ್ತನನ್ನ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ಅನ್ಯ ಧರ್ಮೀಯರಾಗಿ ಬಂದಂತವರಿಗೆ ಸಾಕಷ್ಟು ಸವಾಲುಗಳಿರ್ತವೆ, ಸಾಕಷ್ಟು ಕಷ್ಟಗಳಲ್ಲಿ ಇರ್ತವೆ. ಕರ್ತನಲ್ಲಿ ಪ್ರಿಯರೇ, ಆ ಬಾಲ್ಯಾವಸ್ಥದ ಆ ಸಂದರ್ಭದಲ್ಲಿ ಅವರನ್ನ ನಡೆಸ್ಕೊಳ್ಳುವಂತ ರೀತಿ ಎಷ್ಟು ಆಪ್ಯಾಯತೆಯಿಂದ, ಮಮತೆಯಿಂದ ತುಂಬಿದ ಇರಬೇಕು ಪ್ರಿಯರೇ. ಕರ್ತನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಆ ರೀತಿಯಾಗಿ ನಾವು ಬೆಳಿಲಿಕ್ಕಾಗುವಂತೆ ದೇವರ ಆತ್ಮನ ಸಹಾಯ ಮಾಡಿದನು. ನಮ್ಮ ತಾಯಿ ರಕ್ಷಣೆ ಹೊಂದಿದರು, ನಮ್ಮ ತಂದೆ 72ನೇ ವರ್ಷದಲ್ಲಿ ರಕ್ಷಣೆ ಹೊಂದಿದರು. ಆ ಹಿಂದೆ ನನ್ನನ್ನ ಮನೆಯಿಂದ ಬಹಿಷ್ಕಾರ ಮಾಡಿದ್ರು. ಬಹಿಷ್ಕಾರಗಳು ನನಗೆ ಹೊಸದೇನಲ್ಲ. ಅದೇ ದಾರಿಯಲ್ಲಿ ನಾನು ನಮ್ಮ ಮಿಸ್ಸಸ್ 7 ತಿಂಗಳಲ್ಲಿ ಹುಟ್ಟಿರೋ ಮಗ ನನ್ನ 2ನೇವನು ತಗೊಂಡು ನಾವು ಬಂದೆವು. ಯಾಕಂದ್ರೆ ನಮ್ಮ ತಂದೆಯ ಆಕ್ಷೇಪ ಒಂದೇ ಇದ್ದದ್ದು, ನೀನು ಬೈಬಲ್ ತಗೊಂಡು ಇಲ್ಲಿ ಓದ್ತಾ ಇದ್ರೆ ಮನೆಯಲ್ಲಿ ಮದುವೆ ಆಗ್ಬೇಕಾಗಿರೋ 2 ಹೆಣ್ಮಕ್ಳಿದ್ದಾರೆ, ನಿನಗಿಬ್ರು ತಂಗಿಯರಿದ್ದಾರೆ, 2 ಅಕ್ಕಂದರಿದ್ದಾರೆ, ಅವ್ರ ಬಗ್ಗೆ ಯೋಚನೆ ಮಾಡಿದ ದೊಡ್ಡ ಮಗ ನೀನು. ಇಲ್ಲಿ ವಾಕ್ಯ ಬೈಬಲ್ ತೆಗೆದು ಓದ್ತಾ ಇದ್ರೆ ಯಾರು ತಾನೇ ಸಂಬಂಧಗಳು ಬರ್ತಾರೆ? ಬಹಳ ಪ್ರಶ್ನೆಗಳು. ಪ್ರಾರಂಭದ ಹಂತದಲ್ಲಿ ಯೇಸು ಕ್ರಿಸ್ತನಿಗಾಗಿ ನಿಲ್ಲಬೇಕಾದ್ರೆ ನಮ್ಮ ರಾಜ್ಯದಲ್ಲಿ ಕ್ರಾಸ್ ಕಲ್ಚರಲ್ ಕ್ರೈಸಿಸ್, ಸಾಂಸ್ಕೃತಿಕ ಹಿನ್ನೆಲೆಗಳಲ್ಲಿ ಬರುವಂತಹ ಸವಾಲುಗಳು, ಹಾಗೆ ಎನ್ವೈರನ್ಮೆಂಟಲ್ ಚಾಲೆಂಜಸ್, ಏನು ಪರಿಸರದ ಮೂಲಕವಾಗಿ ಬರುವಂತಹ ಸವಾಲುಗಳು, ಹಾಗೆ ಫ್ರೆಂಡ್ಲಿನೆಸ್, ಸ್ನೇಹಿತರ ಮೂಲಕ ಬರುವಂತಹ ಸವಾಲುಗಳು, ಇವೆಲ್ಲವನ್ನ ಮೆಟ್ಟಿ ನಿಲ್ಲುವುದು ಎಷ್ಟು ಕಷ್ಟ ಅಂತ ಕರ್ತನಾದ ಯೇಸು ಕ್ರಿಸ್ತನಿಗೆ ಗೊತ್ತಿತ್ತೇನೋ. ಅದಕ್ಕೆ ಪೇತ್ರ ಆ ಕುರಿಮರಿಗಳನ್ನು ನೀನು ಮೇಯಿಸಬೇಕು. ಎಂತ ಆಹಾರ ಇಟ್ಟು ಮೇಯಿಸಬೇಕು? ಅವುಗಳಿಗೆ ಡೈಜೆಸ್ಟ್ ಆಗುವಂತ ಆಹಾರವನ್ನಿಟ್ಟೆ ಮೇಯಿಸಬೇಕು. ಕರ್ತನಲ್ಲಿ ಪ್ರಿಯರೇ, ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಆ ಕಾಲದಲ್ಲಿ ನನ್ನ ಕ್ರಿಸ್ತನ ಬಳಿಗೆ ನಡೆಸಿರುವ ಒಬ್ಬ ಸಹೋದರ ಸುದರ್ಶನನವರು ಬಹಳಷ್ಟು ಫಾಲೋ ಅಪ್ ಮಾಡ್ತಿದ್ರು. ಮಡಗಸಿರದಲ್ಲಿರುವಂತ ಆ ಒಂದು ಸಭೆಯಲ್ಲಿ ಅಲ್ಲಿ ನಮಗೆ ಬಹಳ ಹಾರೈಕೆ ಮಾಡ್ತಿದ್ರು. ನಂತರ ತುಮಕೂರಿಗೆ ಪರಿಚಯ ಆಗಲ್ಪಟ್ಟೆ, ಅದು ನಂತರದ ವಿಷಯ. ಕರ್ತನಲ್ಲಿ ಪ್ರಿಯರೇ, ಅಪೊಸ್ತಲನಾದ ಪೇತ್ರನಿಗೆ ಕರ್ತನಾದ ಯೇಸು ಕ್ರಿಸ್ತನು ಹಾಕಿರುವ ಇನ್ನೊಂದು ಪ್ರಶ್ನೆ, 2ನೇ ಸಾರಿ ಡು ಯು ಲವ್ ಮೀ? ಪ್ರಾಯಶಃ ಕರ್ತನಾದ ಯೇಸು ಕ್ರಿಸ್ತನು ಪೇತ್ರನ ಫೀಲಿಂಗ್ ಅರ್ಥ ಮಾಡ್ಕೊಳ್ಳಿಕ್ಕೆ ಆ ಪ್ರಶ್ನೆಯನ್ನು ಕೇಳಿರಬಹುದು. ಎಷ್ಟು ಮಟ್ಟಿಗೆ ಗೌರವದಿಂದ, ಎಷ್ಟು ಮಟ್ಟಿಗೆ ಭಯಭಕ್ತಿಯಿಂದ ನಿನ್ನ ಸೇವಿಸಬಲ್ಲೆ ನಾನು ಅಂತ. ಕುರಿಗಳನ್ನು ಕಾಯಿ, ಅವು ಸ್ವಲ್ಪ ಬೆಳೆದು ದೊಡ್ಡವರಾದ ಮೇಲೆ ಅವು ಚಂಗ ಅಂತ ಎಗರೋದು ಪ್ರಾರಂಭ ಮಾಡ್ತವೆ. ಯಾವಾಗ್ಲೂ ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು, ಸಭೆಯಲ್ಲಿ ಆ ಹೊರಗಡೆ ಬಾರ್ಡರ್ ಅಂಚಿನಲ್ಲಿ ಇರುವಂತವ್ರಿಗೆ ಸೈತಾನ ಬೇಗನೆ ಅಟ್ಯಾಕ್ ಮಾಡ್ತಾನೆ. ಹಾಗಾಗಿ ಜವಾಬ್ದಾರಿಯುತವಾಗಿರುವಂತವ್ರು
ಆ ಬಾರ್ಡರ್ಗೆ ಹೋಗುವುದನ್ನ ಮುಂಚಿತವಾಗಿ ಗಮನಿಸಿಕೊಂಡು ಮಧ್ಯಕ್ಕೆ ಹಾಕೋಬೇಕು. ಅವ್ರಿಗಾಗಿ ಪ್ರಾರ್ಥಿಸ್ಬೇಕು, ಅವ್ರಿಗೆ ಸಲಹೆ ಸೂಚನೆ ಕೊಡಬೇಕು, ಅವ್ರ ಹತ್ತಿರ ತಗೋಬೇಕು, ಅವರಿಗೆ ಕಾಯಬೇಕು. ಯಾರಿಂದ ಕಾಯಬೇಕು? ಸೈತಾನನ ದಾಳಿ ಆಗದ ಹಾಗೆ ಕಾಯಬೇಕು. ಅದಕ್ಕೆ ಪ್ರೀತಿ ಇರಬೇಕು. ಸೈತಾನನ ದಾಳಿ ಮಾಡಿದ ಮೇಲೆ, ನೀನು ಸೈತಾನ ನಿನ್ ಮೇಲೆ ದಾಳಿ ಮಾಡಿದಾನೆ, ನೀನು ಸೈತಾನನ ವಶವಾಗಿದ್ದೀಯ ಅಂತ ದೂರೋದಕ್ಕಿಂತ, ತಪ್ಪು ಹುಡುಕೋದಕ್ಕಿಂತ ಅವ್ರನ್ನ ಕಾಯುವ ಕಾಯಕ ಒಬ್ಬ ದೇವರ ಮನೆಯ ಸೇವಕನಿಗೆ ಬಹಳ ಮುಖ್ಯವಾದದ್ದು. ಬನ್ನಿ, ನಾನು ಮೂರನೇ ಅಂಶಕ್ಕೆ ಹೋಗ್ತೇನೆ. ಕುರಿಗಳನ್ನು ಮೇಯಿಸು. ದೇವರ ವಾಕ್ಯದಲ್ಲಿ ಅನೇಕ ಸಂಗತಿಗಳನ್ನ, ಗೂಢಾರ್ಥಗಳನ್ನ, ಸತ್ಯವೇದದಲ್ಲಿರ್ತಕ್ಕಂಥ ಮಾತುಗಳನ್ನ ಅವರಿಗೆ ತಲುಪಿಸ್ಬೇಕು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಸಂದೇಶವು ಕರ್ತನ ಹೃದಯಕ್ಕೆ ತಲುಪಿ ಆತನ ಹೃದಯದಿಂದ ಬಂದ ಆಲೋಚನೆಗಳನ್ನ ನಾವು ಹಂಚುವಂತರಾಗಬೇಕು ಪ್ರಿಯರೇ. ಯಾಕಂದ್ರೆ ಸಭೆಯ ಅಗತ್ಯತೆಗಳನ್ನು, ಸಭೆಯ ಅವಶ್ಯಕತೆಗಳನ್ನು ತಿಳಿದಂತವರಾಗಿ ನಾವು ಆತನ ಮಾತುಗಳನ್ನ, ಆತನ ಸಂಗತಿಗಳನ್ನ ಹೇಳುವಂತವರಾಗಬೇಕು. ಇದು ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ ಪ್ರಿಯರೇ. ಆತನು ಬಯಸುವಂತ ಪ್ರೀತಿ, ಆ ಪ್ರೀತಿ ಎಫೆಸು ಸಭೆಯಲ್ಲಿ ಇದ್ದದ್ದಾಗಿ ಕಾಣಲೇ ಇದ್ದದರಿಂದ ದೇವರು ಒಂದು ಎಚ್ಚರಿಕೆಯನ್ನು, ಒಂದು ಸಲಹೆಯನ್ನು ಮೊದಲೆಲ್ಲ ಬಹಳ ಚೆನ್ನಾಗಿ ಮೆಚ್ಚಿಕೊಂಡ್ರು. ಇದು ಬಹಳ ಕೃತ್ಯಗಳಿರುವ ಸಭೆ, ಪ್ರಯಾಸಪಟ್ಟ ಸಭೆ, ಅಪೊಸ್ತಲರು ಅಲ್ಲದಿದ್ದರೂ ಅಪೊಸ್ತಲರು ಎಂಬುದಾಗಿರುವಂತ ಸುಳ್ಳು ಬೋಧಕರನ್ನು ಗುರುತಿಸಿರುವ ಸಭೆ, ಪರೀಕ್ಷಿಸುವ ಸಭೆ, ಕರ್ತನಾದ ಯೇಸು ಕ್ರಿಸ್ತನ ಹೆಸರು ನಿಮಿತ್ತ ಬಾಧೆಗಳನ್ನು ಅನುಭವಿಸಿದರೂ ಬೇಸರಗೊಳ್ಳದೇ ಇರುವಂತ ಸಭೆ. ಈ ಪ್ರೀತಿಯ ಕಾಯಕದಲ್ಲಿ, ಈ ಪ್ರೀತಿಯ ವಿಷಯದಲ್ಲಿ ತಪ್ಪಿ ಹೋದದ್ದು ವಿಪರ್ಯಾಸ ಪ್ರಿಯರೇ. ನಮಗೆ ಪಾಠ, ವಾಟ್ ಈಸ್ ದ ಅಲ್ಟಿಮೇಟ್ ಮೆಸೇಜ್? ಇದರ ಒಂದು ಏನು ಮುಖ್ಯವಾದಂತ ಒಂದು ಸಂಗತಿ ಅಂದ್ರೆ, ಕ್ರಿಸ್ತನ ಮನಸ್ಸನ್ನು ನಾವು ಹೊಂದಿದಂತವರಾಗಿರ್ಬೇಕು. ಕರ್ತನಾದ ಯೇಸು ಕ್ರಿಸ್ತನ ಮನಸ್ಸು, ದೈವಿಕ ಮನಸ್ಸಿನಿಂದ ನಾವು ವ್ಯಕ್ತಿಗಳನ್ನು ನಾವು ಪ್ರೀತಿಸಬೇಕು ಎಂಬುದಾಗಿ ಹೇಳುವಾಗ, ನಾಟ್ ಕಾಂಪ್ರಮೈಸಿಂಗ್ ದ ಬಿಬ್ಲಿಕಲ್ ಕಾನ್ಸೆಪ್ಟ್ಸ್. ಸತ್ಯವೇದದ ಸತ್ಯ ಸಂಗತಿಗಳ ಜೊತೆಗೆ ನಾವು ಕಾಂಪ್ರಮೈಸ್ ಆಗಿ ಅವರೊಂದಿಗೆ ಹೊಂದಾಣಿಕೆ ಆಗಿ ಹೋಗುವಂತ ಮಷ್ಟಕ್ಕಲ್ಲ, ಆದರೆ ಪ್ರೀತಿಯಿಂದ ತಿದ್ದುವಂತ ಒಂದು ಕಾಯಕ ಆಗ್ಬೇಕು. ಕರ್ತನಲ್ಲಿ ಪ್ರಿಯರೇ, ಈ ದೈವಿಕ ಪ್ರೀತಿಯನ್ನು ಕುರಿತು ಇನ್ನೂ ಕೆಲವು ಅಂಶಗಳು ಉಂಟು. ನಾನು ಈಗ ಸದ್ಯಕ್ಕೆಲ್ಲ ನಿಲ್ಲಿಸ್ತೇನೆ. ದೇವರ ಚಿತ್ತವಾದರೆ ಮುಂದಿನ ಸಂದೇಶದಲ್ಲಿ ಎಫೆಸು ಸಭೆ ಬಿದ್ದು ಹೋಗಿರುವಂತ ಪ್ರೀತಿ ಅಥವಾ ತಪ್ಪಿ ಹೋಗಿರುವಂತ ಆ ಪ್ರೀತಿಯನ್ನು ಕುರಿತು ಇನ್ನೂ ಒಂದು ಪಾಠವನ್ನು ನಾವು ಕಲಿಯುವಂತ ಒಂದು ಪ್ರಯತ್ನ ಮಾಡೋಣ. ಕರ್ತನು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ.